ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 35. ಸಿಂಚನ ಮತ್ತು ಚಿನ್ನು ಸೂರ್ಯನನ್ನು ಬಿಡಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಬಿಡುತ್ತಿರಲಿಲ್ಲ. ಅವನು ದಯಾನಂದ್ ಕೊರಳಪಟ್ಟಿಯನ್ನು ಬಿಗಿಯಾಗಿ ಹಿಡಿದಿದ್ದನು. ಅಷ್ಟರಲ್ಲಿ ಅಲ್ಲಿಗೆ 4 ಜನ ದಯಾನಂದ್ನ ಚೇಲಾಗಳು ಬಂದಿದ್ದರು. ಸೂರ್ಯನನ್ನು ಒಂದೇ ಸಲ ಎಳೆದು ನಿಲ್ಲಿಸಿದರು. ಕಿರಣ ಆ ದಾಂಡಿಗರಿಗೆ ಹೊಡೆಯಲು ಬಂದರೆ ಕಿರಣನನ್ನು ಸಹ ಹಿಡಿದರು. ಇಬ್ಬರು ಸೂರ್ಯನನ್ನು ಹಿಡಿದರೆ ಕಿರಣನನ್ನು ಇಬ್ಬರು ಗಟ್ಟಿಯಾಗಿ ಹಿಡಿದರು. ಬಿಡ್ರೋ, ನಮ್ಮಣ್ಣನ್ನ ಬಿಡ್ರೋ ಎಂದು ಒಂದೇ ಸಮ ಅಳುತ್ತಾ ಕೂಗಾಡುತ್ತಿದ್ದಳು ಚಿನ್ನು. ಸಿಂಚನ ಮಾತ್ರ ಇದನ್ನೆಲ್ಲ ನೋಡಿ ರೋಸಿ ಹೋಗಿದ್ದಳು. ನನ್ನಿಂದಾಗಿ ಇವರಿಗೆಲ್ಲ ತೊಂದರೆ ಎಂದು ಸಂಕಟ ಪಡುತ್ತಿದ್ದಳು. ನೀನು ಒಬ್ಬ ಮನುಷ್ಯನ ಮಗಳೇ ಎಂದು ಒಂದು ದಿನ ಪ್ರೀತಿಯಿಂದ ಮಾತನಾಡಲಿಲ್ಲ, ಕೈ ತುತ್ತು ತಿನ್ನಿಸಲಿಲ್ಲ, ಹೆಗಲ ಮೇಲೆ ಹೊತ್ತು ಮೆರೆಸಲಿಲ್ಲ, ನನ್ನ ಬೇಕು ಬೇಡಗಳನ್ನು ಕೇಳಲಿಲ್ಲ. ಆದರೆ ಇವಾಗ ಅಪ್ಪ ಎನ್ನುವ ಹಕ್ಕು ಚಲಾಯಿಸ್ತಿದ್ದೀಯಾ? ನಿನಗೇನು ಅನ್ನಿಸುವುದಿಲ್ಲವಾ? ಮೊದಲನೇ ಬಾರಿ ತಂದೆ ಎದುರಿಗೆ ಧ್ವನಿ ಎತ್ತಿ ಮಾತನಾಡುತ್ತಿದ್ದಳು. ಸಿಂಚನ ಮಾತು ಹಿಡಿತದಲ್ಲಿರಲಿ, ಸುಮ್ಮನೆ ನಾಲಿಗೆ ಹರಿಯಬಿಡುತ್ತಿದ್ದೀಯ. ನಾನು ನಿನಗೆ ಜನ್ಮ ನೀಡಿದ ತಂದೆ. ನಿನಗೆ ಇಲ್ಲಿ ಏನು ಕಡಿಮೆಯಾಗಿತ್ತು? ನಾವು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದು. ಆದರೆ ಆ ನಿನ್ನ ತಾತ ಯಾರದೋ ಮನೆಯಲ್ಲಿ ನಿನ್ನನ್ನು ಬಿಟ್ಟು ಬಂದ. ಅದಕ್ಕೆ ಯಾಕೆ ನಮ್ಮನ್ನು ಹೊಣೆ ಮಾಡ್ತಿದ್ದೀಯ? ಇವಾಗ ನಿನ್ನ ಮದುವೆಯನ್ನಾದರೂ ಒಳ್ಳೆಯವರ ಜೊತೆ ಮಾಡಬೇಕು ಎಂಬುದು ನನ್ನ ಆಸೆ ಎಂದರು. ತಂದೆ ಎಂದು ನಕ್ಕವಳು, ತಂದೆ ಪದದ ಅರ್ಥ ಗೊತ್ತಿದೆಯಾ ನಿನಗೆ? ಜನ್ಮ ನೀಡಿದ ಮಾತ್ರಕ್ಕೆ ನೀನು ತಂದೆಯಾಗುವುದಿಲ್ಲ. ನನ್ನಮ್ಮನನ್ನು ಮೋಸದಿಂದ ಮದುವೆಯಾಗಿ ಅವಳ ಜೀವನ ನಾಶ ಮಾಡಿ ಅವಳ ಸಾವಿಗೆ ಕಾರಣವಾದೆ. ತಾಯಿ ಇಲ್ಲದ ನನ್ನನ್ನು ಅದೆಷ್ಟು ತುಚ್ಛವಾಗಿ ಕಂಡೇರಿ ನೀನು ನಿನ್ನ ಹೆಂಡತಿ. ಅದನ್ನು ನೋಡಿದ ನನ್ನ ತಾತ ನನ್ನನ್ನು ಬೇರೆಡೆಗೆ ಬಿಟ್ಟು ಅದೇ ಕೊರಗಿನಲ್ಲಿ ಅವರು ಸಹ ಸಾಯುವ ಹಾಗೆ ಮಾಡಿದೆ. ಪುಟ್ಟ ಮಗುವಿನಿಂದಲೂ ಯಾರ ಪ್ರೀತಿಯೂ ಇಲ್ಲದೆ ನನ್ನ ಮನಸ್ಸು ಅದೆಷ್ಟು ನೊಂದಿದೆ ಎನ್ನುವ ಅಂದಾಜಿ ಆದರೂ ಇದೆಯಾ ನಿನಗೆ ಎಂದು ಇನ್ನೂ ಮಾತನಾಡುವವಳನ್ನು ತಡೆದು, ನಿನ್ನ ಮಾತು ಎಲ್ಲೆ ಮೀರುತ್ತಿದೆ ಸಿಂಚನ. ಇಷ್ಟು ದಿನದಲ್ಲಿ ಒಂದು ದಿನವೂ ಧ್ವನಿ ಏರಿಸಿ ಮಾತನಾಡದವಳು ಇಂದು ತುಂಬ ಮಾತಾಡ್ತಿದ್ಯಾ. ಇದಕ್ಕೆಲ್ಲ ಕಾರಣ ಇವನೇ. ಇವನು ನಿನ್ನ ತಲೆಯನ್ನು ಕೆಡಿಸಿದ್ದಾನೆ. ಇವನು ನಿನ್ನ ಆಸ್ತಿಗೋಸ್ಕರ ನಿಂದ ಹಿಂದೆ ಬಿದ್ದಿದ್ದಾನೆ. ಇವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿನಗೆ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ನನ್ನ ಮಾತು ಕೇಳು. ನಾನು ನೋಡಿರುವ ಹುಡುಗನನ್ನು ಮದುವೆಯಾಗು. ಸೂರ್ಯ ತನ್ನ ಮಗಳ ಪ್ರೀತಿಯನ್ನು ಇನ್ನೂ ಒಪ್ಪಿಲ್ಲ ಎಂಬುದು ದಯಾನಂದ್ಗೆ ಗೊತ್ತಿಲ್ಲ. ಈ ಅಣ್ಣ ತಂಗಿ ಸೇರಿ ನಿನ್ನ ಆಸ್ತಿಗೋಸ್ಕರ ನಾಟಕ ಮಾಡುತ್ತಿದ್ದಾರೆ. ದಯಾನಂದ್ ಮಾತಿನ ಮಧ್ಯೆಯೇ ತಡೆದವಳು, ಸಾಕು, ಇನ್ನೊಂದು ಮಾತು ಅವರ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ನಾಟಕ ಯಾರು ಮಾಡುತ್ತಿದ್ದಾರೆ ಎಂದು ತಿಳಿಯದೇ ಇರುವಂತಹ ದಡ್ಡಿಯಲ್ಲ ನಾನು. ನಿಮ್ಮ ಈ ಕೋಟಿ ಆಸ್ತಿ ಅವರ ಕಾಲಿನ ಧೂಳಿಗೆ ಸಮ ಇಲ್ಲ. ಹೃದಯ ಶ್ರೀಮಂತಿಕೆಯಲ್ಲಿ ನಿಮಗಿಂತ 100 ಅಲ್ಲ 1000 ಪಟ್ಟು ಮೇಲೂ ಅವರು. ಇನ್ನೊಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ನೀವೇನಾದರೂ ಬಲವಂತದಿಂದ ಬೇರೆಯವರಿಗೆ ಮದುವೆ ಮಾಡಲು ನೋಡಿದರೆ ಆ ಕ್ಷಣವೇ ನನ್ನ ಉಸಿರು ನಿಲ್ಲುತ್ತದೆ. ನನ್ನ ಉಸಿರಿನ ಕಣಕಣದಲ್ಲೂ ಇರುವುದೇ ಸೂರ್ಯ. ಅವರನ್ನಗಲಿ ಒಂದು ಕ್ಷಣವೂ ಬದುಕಲಾರೆ ನಾನು ಎಂದು ಸೂರ್ಯನನ್ನೇ ದಿಟ್ಟಿಸಿ ಹೇಳಿದಳು. ಆ ಮಾತನ್ನು ಕೇಳಿದ ಸೂರ್ಯ ಕಲ್ಲಾಗಿ ನಿಂತು ಬಿಟ್ಟ. ಹುಚ್ಚಿಯ ಹಾಗೆ ಪ್ರೀತಿಸುವವಳಿಗೆ ನಾನೇನು ನೀಡಿದೆ? ಬರೀ ನೋವು. ನನಗೋಸ್ಕರ ತಂದೆಯನ್ನೇ ಎದುರಿಸಿ ನಿಂತಿದ್ದಾಳೆ. ಏನು ಮಾಡಲಿ? ನನಗೆ ಯಾವ ನಿರ್ಧಾರಕ್ಕೂ ಬರಲು ಆಗುತ್ತಿಲ್ಲ. ನನ್ನ ಮನಸ್ಸು ಗೊಂದಲದ ಗೂಡಾಗಿದೆ ಎಂದು ಮನದಲ್ಲಿಯೇ ಯುದ್ಧ ಮಾಡುತ್ತಿದ್ದನು ಸೂರ್ಯ. ಮಗಳ ಮಾತನ್ನು ಕೇಳಿದ ದಯಾನಂದ್ಗೆ ಕೋಪ ನೆತ್ತಿಗೇರಿತು. ಏನ್ರೋ ಮುಖ ನೋಡ್ತಿದ್ದೀರಾ? ಅವನನ್ನು ಇವತ್ತು ಸುಮ್ಮನೆ ಬಿಡಬೇಡಿ. ಅದು ಹೇಗೆ ಅವನನ್ನು ಮದುವೆ ಆಗುತ್ತಾಳೆ ನಾನು ನೋಡ್ತೀನಿ ಎಂದು ರೋಷದಲ್ಲಿ ಹೇಳಿದನು. ದಯಾನಂದ್ ಮಾತು ಕೇಳಿ ಇಬ್ಬರು ರೌದ್ರಾವತಾರ ತಾಳಿದರು. ಒಡನೆಯೇ ಆ ದಾಂಡಿಗರನ್ನು ಇಬ್ಬರು ಸೇರಿ ಒಡೆದು ಉರುಳಿಸಿದರು. ಇವರು ಒಡೆಯುವ ಒಂದೊಂದು ಏಟಿಗೂ ಅಲ್ಲಿ ನಿಂತಿದ್ದವರೆಲ್ಲ ಮೈ ನಡುಗುತ್ತಿತ್ತು. ಏ ದಯಾನಂದ್, ಯಾಕೆ ಆಸ್ತಿ ಎಂದು ಸಾಯುತ್ತೀಯ? ನೀನು ಸತ್ತ ಮೇಲೆ ಈ ಹಣ ಆಸ್ತಿಯನ್ನು ನಿನ್ನ ಮೇಲೆ ಹಾಕಿಕೊಂಡು ಹೋಗ್ತೀಯ? ಎಷ್ಟೇ ಆಸ್ತಿ ಇದ್ದರೂ ನೀನು ಸತ್ತಾಗ ನಿನಗೆ 6 ಅಡಿ 3 ಅಡಿ ಜಾಗ ಮಾತ್ರ ಬೇಕಾಗಿರುವುದು. ಇರುವಷ್ಟು ದಿನ ಎಲ್ಲರನ್ನೂ ಪ್ರೀತಿಯಿಂದ ನೋಡಿ ನೆಮ್ಮದಿಯಾಗಿರುವುದನ್ನು ಕಲಿ ಎಂದನು ಕಿರಣ್. ಈ ಬಾರಿ ದಯಾನಂದನ ಕೋಪ ಕಿರಣ್ ಕಡೆ ತಿರುಗಿತು. ಒಡನೆಯೇ ಕಿರಣಪಟ್ಟಿ ಹಿಡಿದು, ಯಾರೋ ನೀನು? ಎಷ್ಟು ಧೈರ್ಯ ನಿನಗೆ ನನಗೆ ಉಪದೇಶ ಮಾಡುತ್ತೀಯ? ದುಡ್ಡಿನ ವ್ಯಾಲ್ಯೂ ಬಗ್ಗೆ ನಿನ್ನಿಂದ ನಾನು ಕಲಿಯಬೇಕಿಲ್ಲ. ನೀವು ಜೀವಂತವಾಗಿರಬೇಕು ಎಂದರೆ ಇಲ್ಲಿಂದ ಹೊರಡಿ ಎಂದರು. ಏ ದಯಾನಂದ್, ನನ್ನ ಕಣ್ಣ ಮುಂದೆನೇ ನನ್ನ ಸ್ನೇಹಿತನ ಕೊರಳಪಟ್ಟಿ ಹಿಡಿತೀಯ? ಎಷ್ಟು ಧೈರ್ಯ ನಿನಗೆ ಎಂದು ಕಿರಣನನ್ನು ಬಿಡಿಸಿದವನು ಸಿಂಚನಾಳ ಬಳಿ ಬಂದು, ಇಷ್ಟು ದಿನ ನಾನು ಸಿಂಚನ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಇರುವುದಕ್ಕೆ ಕಾರಣ ಈ ಆಸ್ತಿ. ಆದರೆ ಇವಾಗ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸಿಕೊ. ಸಿಂಚನ ಕೊರಳಿಗೆ ತಾಳಿ ಕಟ್ಟುವುದು ನಾನೇ. ಇಷ್ಟು ದಿನಗಳು ಹೇಗಿದ್ದಳು ನನಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಅವಳ ಕಣ್ಣಿನಲ್ಲಿ ಒಂದು ಹನಿ ನೀರು ಬರದ ಹಾಗೆ ನೋಡಿಕೊಳ್ಳುವೆ. ನಿನಗೆ ತಾಕತ್ತಿದ್ದರೆ ತಡಿ, ನಾನು ನೋಡ್ತೀನಿ ಎಂದು ಸಿಂಚನಾಳ ಭುಜವನ್ನು ಹಿಡಿದು ಅವಳನ್ನು ಗಟ್ಟಿಯಾಗಿ ತನ್ನ ಬಳಿ ಎಳೆದುಕೊಂಡು ಹೇಳಿದನು.
ಸಿಂಚನಾಳಿಗೆ ಮಾತ್ರ ಇದು ಕನಸೋ ಇಲ್ಲ ನನಸೋ ಎಂದು ಆಶ್ಚರ್ಯವಾಯಿತು. ಆವತ್ತು ನಾನು ಅಷ್ಟೆಲ್ಲ ಹೇಳಿದರೂ ಒಪ್ಪಿಕೊಳ್ಳದವರು ಇವತ್ತು ತನ್ನ ತಂದೆಯ ಮುಂದೆ ಹೀಗೆ ಧೈರ್ಯದಿಂದ ಮಾತನಾಡುತ್ತಿದ್ದಾರೆ ಎಂದು ಖುಷಿಯಾಯಿತು. ಭುಜವನ್ನು ಬಳಸಿ ಹಿಡಿದಿದ್ದ ಸೂರ್ಯನ ಕೈಯನ್ನು ಮತ್ತು ಅವನ ಮುಖವನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದಾಳೆ. ಸೂರ್ಯ ಮಾತ್ರ ಇವಳ ಕಡೆಗೆ ತಿರುಗಿ ಒಂದು ಸಲವೂ ನೋಡಲಿಲ್ಲ. ಮಕ್ಕಳ ಕೈಗೆ ಚಂದಮಾಮ ಸಿಕ್ಕಷ್ಟೇ ಖುಷಿ ಸಿಂಚನಾಳ ಪರಿಸ್ಥಿತಿ. ಈ ಗಳಿಗೆಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ನನ್ನ ಮನಸ್ಸು ಹಂಬಲಿಸುತ್ತಿತ್ತು. ಈ ಕ್ಷಣ ನನ್ನ ಉಸಿರು ನಿಂತರೂ ಚಿಂತೆ ಇಲ್ಲ. ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದ ಇರುವಂತಹ ಭಾವನೆ ಎಂದು ಯೋಚಿಸುತ್ತಿರುವವಳಿಗೆ ಆನಂದ ಬಾಷ್ಪ ಹೇಳದೇ ಕೇಳದೆ ಸುರಿಯುತ್ತಿದೆ. ಇಷ್ಟು ದಿನ ತನ್ನ ನೋವು, ಹತಾಶೆ, ಒಂಟಿತನ ಇವನ್ನೆಲ್ಲ ಸಹಿಸಿ ದುಃಖಿಸುತ್ತಿದ್ದವಳು ಈ ಕ್ಷಣ ಖುಷಿಯಲ್ಲಿ ಅಳುತ್ತಿದ್ದಳು. ಇಲ್ಲಿ ಚಿನ್ನು ಪರಿಸ್ಥಿತಿಯೂ ಅದೇ ಆಗಿತ್ತು. ಸಿಂಚನ ಎಷ್ಟು ಖುಷಿ ಪಡುತ್ತಿದ್ದಳೋ ಅಷ್ಟೋ ಖುಷಿ ಚಿನ್ನುಗಾಗಿತ್ತು. ಅದೇ ಕೋಪದಲ್ಲಿ ಸಿಂಚನಾಳ ಕೈಯನ್ನು ಹಿಡಿದು ಹೊರಗೆ ಕರೆದುಕೊಂಡು ಬಂದನು ಸೂರ್ಯ. ಅವರ ಹಿಂದೆ ಕಿರಣ್ ಮತ್ತು ಚಿನ್ನು ಬಂದರು. ಬೈಕ್ ಸ್ಟಾರ್ಟ್ ಮಾಡಿದವನು ಚಿನ್ನು ಹತ್ತು ಎಂದನು. ಆದರೆ ಧ್ವನಿ ಮಾತ್ರ ತಗ್ಗಿರಲಿಲ್ಲ. ಚಿನ್ನು ಬೈಕ್ ಹತ್ತಲು ಒಂದು ಹೆಜ್ಜೆ ಮುಂದಿಟ್ಟಿದ್ದಳಷ್ಟೆ. ಅಷ್ಟರಲ್ಲಿ ಯಾರಿಗೂ ಕಾಣದ ಹಾಗೆ ಚಿನ್ನು ಕೈಯನ್ನು ಗಟ್ಟಾಗಿ ಹಿಡಿದು, ನೀನು ಸಿಂಚನಾಳನ್ನು ಕರೆದುಕೊಂಡು ಹೋಗು, ನಾನು ಚಿನ್ನುಳನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ಸಿಂಚನ ಕಡೆ ತಿರುಗಿ ಕಣ್ಣಿನಲ್ಲಿಯೇ ಹೋಗು ಎಂದು ಸನ್ನೆ ಮಾಡಿದನು ಕಿರಣ್. ಸಿಂಚನ ಭಯದಲ್ಲಿ ಬೈಕ್ ಹತ್ತಿ ಕುಳಿತ ತಕ್ಷಣ ಅತಿ ವೇಗದಲ್ಲಿ ಬೈಕ್ ಓಡಿಸಿದನು ಸೂರ್ಯ. ಚಿನ್ನು ಮಾತ್ರ ಕಿರಣ್ ಹಿಡಿದಿದ್ದ ಕೈ ಬಿಡಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಳು. ನನ್ನ ಕೈ ಯಾಕೆ ಹಿಡಿದುಕೊಂಡಿದ್ದೀರಾ? ಬಿಡಿ, ನಾನು ಅಣ್ಣನ ಬೈಕಿನಲ್ಲಿ ಹೋಗ್ತಿದ್ದೆ, ನೀವ್ಯಾಕೆ ತಡೆದಿದ್ದು ಎಂದು ಕೋಪದಲ್ಲಿ ಹೇಳಿದಳು. ಅದಕ್ಕೆ ನಿನ್ನನ್ನು ಟ್ಯೂಬ್ಲೈಟ್ ಎನ್ನುವುದು. ಅಪರೂಪಕ್ಕೆ ನಿಮ್ಮಣ್ಣ ಸಿಂಚನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾನೆ. ಅವರಿಬ್ಬರು ಕಷ್ಟ ಸುಖ ಮಾತನಾಡಲಿ ಎಂದು ನಿನ್ನನ್ನು ತಡೆದದ್ದು ಎಂದನು ನಗುತ್ತಾ. ಏನು ಕಷ್ಟ ಸುಖ ಮಾತಾಡ್ತಾನ? ಅದು ಈಗ ಮೊದಲೇ ಕೋಪದಲ್ಲಿ ಬುಸುಗುಡುತ್ತಿದ್ದಾನೆ. ಅವನ ಕೋಪ ಕಡಿಮೆಯಾಗಬೇಕು ಅಂದರೆ ಇನ್ನೂ 1 ಗಂಟೆಯಾದರೂ ಬೇಕು. ನಿಮ್ಮ ಐಡಿಯಾನೋ ಡಬ್ಬಾ ಥರ ಇದೆ ಎಂದಳು. ನೀವು ಅಣ್ಣ ತಂಗಿ ಇಬ್ಬರು ಇಂತಹ ವಿಷಯದಲ್ಲಿ ವೀಕ್ ಅಂತ ಗೊತ್ತು ಎಂದು ಗೊಣಗಿಕೊಂಡನು. ಅದೇನು ಹೇಳ್ತಿದ್ದೀರಾ? ಜೋರಾಗಿ ಹೇಳಿ ಎಂದಳು. ಏನಿಲ್ಲ ಬಿಡು ಎಂದು ಹೇಳಿ ಕೀರ್ತನ್ಗೆ ಫೋನ್ ಮಾಡಿ ಸಿಂಚನಾಳ ಬೈಕ್ ಸೂರ್ಯನ ಮನೆ ಬಳಿಗೆ ತರಲು ಹೇಳಿ ಇಬ್ಬರು ಮನೆಗೆ ಹೊರಟರು. ಚಿನ್ನು ಕಿರಣ ಮನೆಗೆ ಹೋದರೆ ಸೂರ್ಯ ಒಂದು ಮೂಲೆಯಲ್ಲಿ, ಸಿಂಚನ ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದಾರೆ. ಒಬ್ಬರಲ್ಲಿಯೂ ಮಾತಿಲ್ಲ. ಚಿನ್ನು ಕಣ್ಣಿನಲ್ಲಿಯೇ ಕಿರಣನಿಗೆ ನೋಡಿ ಎಂದು ಸನ್ನೆ ಮಾಡಿದಳು. ಕಿರಣ ಹಣೆ ಬಡಿದುಕೊಂಡಿದ್ದನು. ಸಿಂಚನ ಇನ್ನೂ ದುಃಖಿಸುತ್ತಿರುವುದನ್ನು ನೋಡಿ ಸಹಿಸದ ಅವಳ ಬಳಿಗೆ ಹೋಗಿ, ಅಕ್ಕ, ನೀವು ಇನ್ಮುಂದೆ ಯಾವುದೇ ಕಾರಣಕ್ಕೂ ಅಳುವ ಹಾಗಿಲ್ಲ. ಅಣ್ಣ ನಿಮ್ಮನ್ನು ಮದುವೆ ಆಗಲು ಒಪ್ಪಿದ್ನಲ್ಲ, ಮತ್ತೆ ಯಾಕೆ ಈ ಅಳು? ತಗೊಳ್ಳಿ, ಸ್ವಲ್ಪ ನೀರು ಕುಡಿಯಿರಿ ಎಂದು ಅಲ್ಲಿ ಇದ್ದ ನೀರನ್ನು ಅವಳೇ ಕುಡಿಸಿದಳು. ಚಿನ್ನು, ಜಾಸ್ತಿ ಏಟಾಗಿದೆಯಾ? ತಲೆನೋವು ಇದೆಯಾ? ಹಾಸ್ಪಿಟಲ್ಗೆ ಹೋಗೋಣ. ನನ್ನಿಂದಾಗಿ ನಿನಗೆ ತೊಂದರೆ ಆಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ದುಃಖದಲ್ಲಿಯೇ ಹೇಳಿದಳು ಸಿಂಚನ. ಅಕ್ಕ, ಹಾಗೆಲ್ಲ ಹೇಳಬೇಡಿ, ನೀವು ನನಗೆ ಬೇಜಾರಾಗುತ್ತೆ. ಇವತ್ತು ಈ ರೀತಿಯಾಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳ್ತಾರಲ್ಲ, ಹಾಗೆ ಎಂದು ಹೇಳಿದಳು. ಸೂರ್ಯ ಸಿಂಚನ ಪ್ರೀತಿಯನ್ನು ಒಪ್ಪಿದರೂ ಕೂಡ ಅದರ ಖುಷಿ ಮುಖದಲ್ಲಿ ಕಾಣಲಿಲ್ಲ. ಮುಖದಲ್ಲಿ ಬರೀ ಚಿಂತೆಯ ಗೆರೆಗಳು ಕಾಣುತ್ತಿದ್ದವು. ಇದನ್ನು ಗಮನಿಸಿದ ಕಿರಣ ಆ ಕ್ಷಣಕ್ಕೆ ಏನೂ ಕೇಳದೆ ಸುಮ್ಮನಾದ. ಹೊರಗೆ ಹೋಗಿ ಬರ್ತೀನಿ ಎಂದು ಮೇಲೆದ್ದವನನ್ನು ಹೋಗಿ ಗಟ್ಟಿಯಾಗಿ ಅಪ್ಪಿಕೊಂಡು, ಥ್ಯಾಂಕ್ಸ್ ಸೂರ್ಯ, ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಲವ್ ಯು ಎಂದಳು ಸಿಂಚನ. ಸೂರ್ಯ ಮಾತ್ರ ಜಮದಗ್ನಿ ಸುತನ ಹಾಗೆ ಅವಳನ್ನು ಹಿಂದೆ ಸರಿಸಿದವನು. ಇದಕ್ಕೆ ನನ್ನದೊಂದು ಕಂಡೀಷನ್ ಇದೆ ಎಂದರೆ ಎಲ್ಲರೂ ಏನು ಹೇಳುವನೆಂದು ಅವನನ್ನೇ ನೋಡುತ್ತಿದ್ದರು. ಮುಂದುವರಿ.